ಇವತ್ತಿನ ಸ್ಪೆಷಲ್ ರೆಸಿಪಿ ಗಾರ್ಲಿಕ್ ಬ್ರೆಡ್ ಮಾಡೋದು ವೆರಿ ಈಸಿ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ, ರೆಸ್ಟೋರೆಂಟ್ಗಿಂತ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಚ್ಚಗಿರೋ ನೀರಿಗೆ 1 ಸ್ಪೂನಷ್ಟು ಸಕ್ಕರೆ, ಡ್ರೈ ಈಸ್ಟ್ ಪೌಡರ್ 1 ಸ್ಪೂನ್ ಹಾಕಿ ಈಸ್ಟ್ ಆ್ಯಕ್ಟಿವೇಟ್ ಆಗೋದಕ್ಕೆ ಮುಚ್ಚಿ ಇಡಿ 15-20 ಮಿನಿಟ್ಸು. 2 ದೊಡ್ಡ ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಆರಿಗ್ಯಾನೋ ಪೌಡರ್ 1 ಸ್ಪೂನಷ್ಟು ಆರಿಗ್ಯಾನೋ ಪೌಡರ್ ಹಾಕಿ, ಆಮೇಲೆ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿ, ಖಾರ ಜಾಸ್ತಿ ಬೇಕಂದರೆ ಒಂಚೂರು ಜಾಸ್ತಿ ಹಾಕ್ಕೊಳ್ಬೋದು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಸ್ಪೂನ್, ಚಿಕ್ಕ ಸ್ಪೂನಷ್ಟು 2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಡ್ರೈ ಗಾರ್ಲಿಕ್ ಪೌಡರ್ ಸಿಗುತ್ತೆ, ಅದು ಹಾಕಿದ್ದೀನಿ. ಈಸ್ಟ್ ಆ್ಯಕ್ಟಿವೇಟ್ ಆಗಿರೋ ಈಸ್ಟನ್ನ ಈ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಹಿಟ್ಟು ಸ್ವಲ್ಪ ಮೆತ್ತಗೆ ಸಾಫ್ಟಾಗಿರಬೇಕು, ನೋಡಿಕೊಂಡು ನೀರು ಹಾಕಿ ಕಲಿಸ್ಕೊಳ್ಳಿ. ಸೊ ದಟ್ ಆಮೇಲೆ ಲಾಸ್ಟಲ್ಲಿ 1 or 2 ಸ್ಪೂನಷ್ಟು ಆಯಿಲ್ ಹಾಕಿ ನೀಟಾಗಿ ಸೈಡಲ್ಲಿ ಮೆತ್ಕೊಳ್ದಂಗೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಇದನ್ನೇನು ಮಾಡಬೇಕು, ಈಸ್ಟ್ ಹಾಕಿರೋದ್ರಿಂದ ಇದು ಫರ್ಮೆಂಟ್ ಆಗೋದಕ್ಕೆ 2 to 3 hours ಇರಬೇಕು. ಚಳಿಗಾಲ ಆಗಿರೋದ್ರಿಂದ ನಿಮಗೆ 2.5-3 hours ಮೇಲೇ ಇಟ್ಟರೆ ಅದು ಫರ್ಮೆಂಟ್ ಆಗುತ್ತೆ. ಅಷ್ಟರಲ್ಲಿ ಮೆಲ್ಟೆಡ್ ಬಟರ್ ತೊಗೊಂಡು ಅದಕ್ಕೆ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಗಾರ್ಲಿಕ್ ಹಾಕಿ 3 ಅವರ್ಸಲ್ಲಿ ನಿಮ್ಮ ಹಿಟ್ಟು ರೆಡಿ ಆಯಿತು. ಇದನ್ನು ಒಂದು ಬಟರ್ ಪೇಪರ್ ಮೇಲೆ ಈ ಥರ ಕೈನಲ್ಲೇ ಈ ಬ್ರೆಡ್ ಶೇಪ್ಗೆ ತಂದ್ಕೊಳ್ಳಿ. ನಂತರ ಸ್ವಲ್ಪ ಕಟ್ ಮಾಡಿಕೊಂಡಾಗ ಅದು ಚೆನ್ನಾಗಿ ಬೇಕಾಗುತ್ತೆ. ನಾನು ನೀಟಾಗಿ ಈ ಥರ ಹಾರಿಜಾಂಟಲ್ ವರ್ಟಿಕಲ್ ಆಗಿ ಕಟ್ ಮಾಡಿ ಮೆಲ್ಟೆಡ್ ಬಟರ್ ವಿತ್ ಗಾರ್ಲಿಕ್ ಪೀಸಸ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡಿ ಇದನ್ನು ಓವನ್ ಮಾಡಿ ಕುಕ್ ಮಾಡಬೇಕು. ಒಂದು 15-20 ಮಿನಿಟ್ಸ್ ಓವನಲ್ಲಿಟ್ಟರೆ ನಿಮ್ಮ ಗಾರ್ಲಿಕ್ ಬ್ರೆಡ್ ರೆಡಿ ಆಗುತ್ತೆ. ವೆರಿ ಟೇಸ್ಟಿ ಗಾರ್ಲಿಕ್ ಬ್ರೆಡ್, ಟ್ರೈ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.